ರಾಮನಗರದಲ್ಲಿ ಸುಮಾರು ಏಳು ಕರ್ಗನ 9 ಕರ್ಗನ ಎಷ್ಟು 9 ಕರ್ಗಗಳು ನಾಳೆ ನಡೆಯಲಿವೆ. ಅದರ ಪ್ರಯುಕ್ತ ರಾಮನಗರ ನಗರಸಭೆ ಒಂಬತ್ತು ಕರಗಗಳಿಗೂ ಕೂಡ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಅದ್ಧೂರಿಯಾದ ಆಚರಣೆಯನ್ನು ನಮ್ಮ ಗ್ರಾಮಸ್ಥರುಗಳು, ಆಯಾ ಬಡಾವಣೆಯವರು ಅವರೆಲ್ಲರೂ ಸೇರಿ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಅಂದರೆ ಹಳೆಯ ಗ್ರಾಮ ಚಾಮುಂಡೇಶ್ವರಿ ಕೈಸಪ್ಪನ ಬೀದಿಯವರು, ಇದು ಬನ್ನಿ ಮಹಾಕಾಳಮ್ಮನವ್ರದ, ಇದು ಎಲ್ಲಿ ನಮ್ಮ ರೂಪ್ಲೈನ್ನವರು, ಬಿಸಿಲು ಮಾರಮ್ಮ ಬಾಲ್ಗೇರಿ, ಮಗಕೆರಿ ಮಾರಮ್ಮ ಬಾಲ್ಗೇರಿ, ಬಂಡಾರಮ್ಮ ಕರಗ ಬಾಲ್ಗೇರಿ, ಆದಿಶಕ್ತಿ ಶೆಟ್ಟಳ್ಳಿ ಗಾಂಧಿನಗರ, ಒಂದು ಕೊಂಕಣಿ ದೊಡ್ಡಿ ಅವರ ಕೊಂಕಣಿ ದೊಡ್ಡಿ ಗ್ರಾಮದ ಆದಿಶಕ್ತಿ ಕರಗ ಒಂದು ಮಾಡ್ತಾರೆ. ಆಮೇಲೆ ಐಜೂರು ಆದಿಶಕ್ತಿ ಕರಗ, ಮತ್ತು ಹುಲಿಗಮ್ಮ ಯಾವುದು ಹುಲಿಯೂರಮ್ಮ ಕರಗ ಕೂಡ ಐಜೂರು ಭಾಗದಲ್ಲಿ ಒಂದು ಮಾಡ್ತಾರೆ. ಸುಮಾರು 9 ಕರಗಗಳು ನಾಳೆ ನಡೀತವೆ. ಇದರಲ್ಲಿ ಒಂದೆರಡು ಕರಗಗಳು ಇತ್ತೀಚೆಗೆ ಸೇರ್ಕೊಂಡಿದ್ದಾವೆ. ಆದರೆ ಭಾಳ ವರ್ಷಗಳಿಂದ, ಸುಮಾರು 60-70 ವರ್ಷಗಳಿಂದ, ಅಥವಾ ಕೆಲವು 30-40-25-30 ವರ್ಷದಿಂದ ಚಾಮುಂಡೇಶ್ವರಿ ಕರಗ 100 ವರ್ಷ ಮೇಲೆ ಆಗಿರಬೇಕು. ಬನ್ನಿ ಮಹಾಕಾಳಿ ಅದು ಕೂಡ ಸುಮಾರು ವರ್ಷಗಳು 60-70 ವರ್ಷದ ಮೇಲೇ ಆಗಿದೆ. 100 ವರ್ಷ ಆಗಿರ್ಬೋದು. ಅದನ್ನು ಇನ್ನು ಬೇರೆ ಕೆಲವು ಕರಗಳು 30 ವರ್ಷ 40 ವರ್ಷ. ಇದು ನಮ್ಮಲ್ಲಿ ಪದ್ಧತಿ ಏನಂದರೆ, ಆ ಭಾಗದ ಜನರು ಎಲ್ಲರೂ ಸೇರಿ ಮನೆಗಿಷ್ಟು ಅಂತ ಕಲೆಕ್ಟ್ ಮಾಡಿ ಆ ಭಾಗದಲ್ಲಿ ಲೈಟಿಂಗ್ ಮಾಡಿಸೋದು, ಅಥವಾ ಕರಗದ ಒಂದು ವ್ಯವಸ್ಥೆಗೆ ಹೂವಿನ ಅಲಂಕಾರ, ಕರಗ ಕಟ್ಟಿಸ್ಬೇಕು, ದೇವಸ್ಥಾನ, ಮತ್ತು ಬೇಕಾದಷ್ಟು ಕೆಲಸಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಭಾಳಷ್ಟು ಖರ್ಚು ಬರ್ತದೆ. ಆಮೇಲೆ ಎಲ್ಲ ತಳ ಸಮುದಾಯಗಳ ಜನ ಈ ಭಾಗದಲ್ಲಿ ಎಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಕರಗವನ್ನು, ಅದರಲ್ಲೂ ನಾಳೆ ನಡೀತಕ್ಕಂಥ ಕರಗಗಳು ಭಾಳ ವಿಜೃಂಭಣೆಯಿಂದ ಎಲ್ಲ ಹೆಣ್ಮಕ್ಳು ಕೂಡ ನಿಂಬೆಹಣ್ಣು ಆರತಿ ಇಟ್ಕೊಂಡು ತಂಬಿಟ್ಟರಿತಕ್ಕಂಥ ಕೆಲಸವನ್ನು, ದೇವಸ್ಥಾನಗಳಿಗೆ ಹೋಗಿ ಭಾಳ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಪ್ರತಿಯೊಬ್ಬ ಬಡವ ಕೂಡ ಅವ್ರ ನೆಂಟರಿಷ್ಟನ್ನು ಕರೆದು ಈ ಒಂದು ಹಬ್ಬದ ಆಚರಣೆಯಲ್ಲಿ ನೆಂಟರಿಷ್ಟನ್ನು ಕರೆದು ಊಟ ಹಾಕಿಸಿ ನಡೀತಕ್ಕಂಥದ್ದು ವಾಡಿಕೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ರಾಮನಗರ ನಗರಸಭೆ ಅಧ್ಯಕ್ಷರದಲ್ಲ, ಕೌನ್ಸಿಲರ್ಗಳದಲ್ಲ, ಅಥವಾ ಅಧಿಕಾರಿಗಳದಲ್ಲ, ರಾಮನಗರ ನಗರಸಭೆ ರಾಮನಗರ ಜನರದ ಆಸ್ತಿ, ಜನರದ್ದು. ಹಾಗಾಗಿ ಅವರ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ರಾಮನಗರ ನಗರಸಭೆಯಿಂದ ಈ ಎಲ್ಲ ಆಚರಣೆಗಳಿಗೆ ಒತ್ತಾಸೆಯಾಗಿರಬೇಕು. ಅವರ ದೇವಸ್ಥಾನಗಳಿಗೆ ಅಥವಾ ಕರಗ ನಡೆಸ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಖರ್ಚುಗಳಲ್ಲಿ ನಾವು ಕೂಡ ಸಹಾಯ ಹಸ್ತ ನೀಡಬೇಕು ಅಂಥೇಳಿ 2026-27ನೇ ಬಡ್ಜೆಟ್ನಲ್ಲಿ ನಾವು ಬಡ್ಜೆಟ್ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರು ಕೂಡ ಒಕ್ಕೊರಲಿನಿಂದ ನಾವು ಎಲ್ಲ ಕರಗಗಳಿಗೆ ಸಹಾಯಧನ ಕೊಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಮಾಡಿ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಒಂದು ಹಣವನ್ನು ನಿಗದಿಪಡಿಸಿ ಎಲ್ಲರಿಗೂ ಕೊಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಮಾಡಿದೆ. ಹಿಂದೆ
ಚಾಮುಂಡೇಶ್ವರಿ ಕರಗದ ಫಂಕ್ಷನ್ಸ್ಗೆ ಅಂತ ಹಿಂದೆ ಮಾಡ್ತಾಯಿದ್ವಿ 2006-7ರಲ್ಲಿ ಆ ರೀತಿ ಮಾಡಿದ್ವಿ. ಅದಕ್ಕೆ ಈ ಬಾರಿ ನಾವು ಯಾವ ಕರಗದ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡಿರ್ತಾರೋ ಆ ದೇವಸ್ಥಾನ ಕಮಿಟಿಗಳವರು, ದೇವಸ್ಥಾನ ಯಾರು ಕರಗಗಳನ್ನು ಉಸ್ತುವಾರಿ ವಹಿಸ್ಕೊಂಡಿರ್ತಾರೋ ಅವ್ರಿಗೆ ಕೊಡಬೇಕು. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ನಾವು ಕೂಡ ಒಂದು ಸಹಾಯಧನ ಕೊಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಮಾಡಿ ಇವತ್ತೆಲ್ಲ ಕರಗದ ಮುಖ್ಯಸ್ಥರುಗಳು, ಕರಗ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದಿದ್ದಾರೆ. ನಿಮಗೆಲ್ಲರಿಗೂ ರಾಮನಗರ ನಗರಸಭೆ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೀವಿ. ಕರಗದ ಹಬ್ಬ ಎಲ್ಲರೂ ಕೂಡ ವಿಜೃಂಭಣೆಯಿಂದ, ಶಾಂತಿಯುತವಾಗಿ, ಸೌಹಾರ್ದತೆಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇಂದಿನಿಂದ ನಾವೇನು ಎಲ್ಲರೂ ಆಚರಿಸ್ಕೊಂಡು ಬಂದಿದ್ದೀವೋ ಆ ರೀತಿ ಆಚರಿಸ್ಕೊಂಡು ಹೋಗೋಣ. ಇದು ನಮ್ಮ ಊರ ಹಬ್ಬ, ರಾಮನಗರದ ಹೆಮ್ಮೆಯ ಹಬ್ಬ. ಈ ನಿಟ್ಟಿನಲ್ಲಿ ಎಲ್ಲ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ, ಆಮೇಲೆ ಎಲ್ಲೆಲ್ಲಿ ಪೊಲೀಸ್ನವರು ಕೂಡ ಸುಮಾರು 1500 ಜನ ಮೇಲೆ ಬರ್ತಾರೆ, ಮುಖ್ಯಮಂತ್ರಿಗಳು ಕೂಡ ಬರ್ಬೋದು ನಾಳೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಎಲ್ಲೂ ಕೂಡ ಒಂದು ಅನಾನುಕೂಲ ಆಗದೆ ಇರೋಂಗೆ, ತೊಂದರೆ ಆಗದೆ ಇರೋಂಗೆ ಎಲ್ಲ ನಮ್ಮ ಮುಖ್ಯಸ್ಥರುಗಳು ನೋಡ್ಕೊಬೇಕು. ಆ ದೇವಸ್ಥಾನಗಳ ಸುಬರ್ದು ಯಾರ್ಯಾರು ವಹಿಸ್ಕೊಂಡಿದ್ದಾರೋ ಎಲ್ಲರೂ ಕೂಡ ಎಲ್ಲ ಯಶಸ್ವಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಕೂಡ ಸಹಕಾರಿಯಾಗಿ ನಿಂತ್ಕೊಂಡು ಮಾಡಲಿ ಅಂಥೇಳಿ ನಗರಸಭೆ ಆಶಿಸ್ತದೆ. ಹಾಗಾಗಿ ಈಗ ನಾವು ಸುಮಾರು 11 ಅರ್ಜಿಗಳು ಬಂದಿದ್ದಾವೆ. 11 ಅರ್ಜಿಗಳು ಬಂದಿದ್ದಾವೆ. 11 ಜನರಿಗೂ ಕೂಡ ನಾವು ಅದರಲ್ಲಿ ಹಂಚಿ ನಮ್ಮ ವಿವೇಚನೆಗೆ ತಕ್ಕ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ಸಹಾಯಧನವನ್ನು ಕೊಡೋದಕ್ಕೆ ತಮ್ಮೆಲ್ಲರನ್ನೂ ಕರೆದಿದ್ದೀವಿ. ನಾವು ಯಾರನ್ನು ಕರಿತೀವಿ ಅವರು ಬಂದು ಈ ಒಂದು ಚೆಕ್ನ ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ